ನನಗೆ ವಕೀಲಾಗುವಂಥ ಅವಕಾಶ ಸಿಗಲಿಲ್ಲ. ಗ್ರಾಜ್ಯುಯೇಟ್ ಆಗುವಂಥ ಅವಕಾಶ ಕೂಡ ಸಿಗಲಿಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನಮ್ಮ ಹೋರಾಟ ನೋಡಿ ನನಗೆ ನಮ್ಮ ಸೊರಕೆಯವ್ರಿಗೆ, ಸೊರಕೆ ಏನೋ ಗ್ರಾಜ್ಯುಯೇಟ್ ಆಗಿದ್ರು ಅಂತ ಕಾಣ್ತದೆ, ಆಗಿದೆ ಅಲ್ಲಪ್ಪ ನೀನು. ಸೊ ನಾನು ಫೈನಲ್ ಇಯರ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು. ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ಪು ಹಂಗಿತ್ತು ಆ ಕಾಲ. ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್ಪು. ಕಾಲೇಜ್ ಎಲೆಕ್ಷನ್ಸ್ ನಿಂತೋಗಿದೆ. ನಾವೆಲ್ಲ ಕಾಲೇಜ್ ಎಲೆಕ್ಷನ್ಸಲ್ಲಿ ಬಂದವರು. ನನಗಿಂತ ಮುಂಚಿತವಾಗಿ ನಮ್ಮ ವೆಂಕಟೇಶ್ RC ಕಾಲೇಜ್ ಅಧ್ಯಕ್ಷ, ಇಲ್ಲ ಅವನು RC ಕಾಲೇಜ್ ಅಧ್ಯಕ್ಷ, ನನಗಿಂತ ಸೀನಿಯರ್ 1 ವರ್ಷ. ಅವನು ಒಂದು ತಮ್ಮ, ನಾವೆಲ್ಲ ಒಂದು ಬ್ಯಾಚು, ನಂಗೊಂದು ವರ್ಷ ಸೀನಿಯರು. ಕಾಲೇಜ್ ಎಲೆಕ್ಷನ್ ಅಂದರೆ ಅದೊಂದು ದೊಡ್ಡ ಮೂಮೆಂಟು. ಈ ರೇವಣ್ಣನು ಸ್ಟೂಡೆಂಟ್ ಲೀಡ್ರು ಎಲ್ಲ. ಸೊ ಆ ರೀತಿ ನಡೀತಾ ಇತ್ತು. ನಾಯಕತ್ವ ಬೆಳೀತಿತ್ತು, ನಾಯಕರುಗಳ ತಯಾರಾಗ್ತಿತ್ತು. ಮೊನ್ನೆ ರೀಸೆಂಟಾಗಿ ರಾಹುಲ್ ಗಾಂಧಿ ಅವರು ನಮಗೊಂದು ಪತ್ರ ಬರೆದಿದ್ದಾರೆ, ನನಗೆ, ಮುಖ್ಯಮಂತ್ರಿಗಳಿಗೆ. ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಅನೌನ್ಸ್ ಮಾಡ್ತೀನಿ, ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ. ನಾನು ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡರ್ ಆಗಿದ್ದವರು, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ, ಈ ಕ್ರಿಮಿನಲ್ ಆಕ್ಟಿವಿಟೀಸು ಕೂಡ ಇದ್ದೇ ಭಾಳ ಇತ್ತು, ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡ್ಬೋದು, ಲೀಡರ್ಶಿಪ್ ಬೆಳೆಸಬೇಕು ಅಂತ. ಏಕೆಂದರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋದು ನಾವು. ಇದಕ್ಕೋಸ್ಕರನೇ 73ನೇ 74ನೇ ತಿದ್ದುಪಡಿಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನು ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ. ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ. ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ನಮ್ಮ ಭಾರತದ ಹೃದಯ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಈ ಹೆಗಲ ಮೇಲೆ ರಾಷ್ಟ್ರ ಧ್ವಜ ಇದೆ, ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ. ಇವತ್ತು 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಆ 100 ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಹೋಗಲೇಬೇಕು DK ಅಂತೇಳಿ ಅವರು ಕೂಡ ನಾನು ಕರೆದೆ, ಇವತ್ತು ಬರ್ತೀರಾ, ಇವತ್ತು ಇರ್ತೀರಾ ಅಂತ ಕೇಳಿದೆ. ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟರು. ಈಗ HK ಪಾಟೀಲ್ ಎಲ್ಲರೂ ಹೋಗಿದ್ದಾರೆ. HK ಪಾಟೀಲರು ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ರು. ಅವ್ರ ಎದುರುಗಡೆನೆ ನಾನು ಯಾರಿಗೆ ಏನೇನು ಮಾತಾಡಿದೆ ಅಂತ ಗೊತ್ತು, ಅದನ್ನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾಮಲ್ಲಿ ನಡೆದಂಥ ಸನ್ನಿವೇಶಕ್ಕೆ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂಥೇಳಿ ಆ 100 ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದಂಥ ಐತಿಹಾಸಿಕವಾದ ಒಂದು ಸಮಾವೇಶ. ನಾನು ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ ಜನರಲ್ ಸೆಕ್ರೆಟರಿ ಇದ್ದಾನೆ DCCಲಿ. ಅವನು ಯಾರೋ ಹುಡುಕಿ ಗಂಗಾಧರ್ ಅಂತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ಇದ್ರಲ್ಲ, ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ, ಅವರ ಸ್ನೇಹಿತರು, ಅವರ ರಿಲೇಟಿವ್ಸ್ ಮೇಲೆ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟ.